ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಭಾಗ 1 ಉಗಮ, ಅದರಲ್ಲಿ ಕೊನೆಯ ಹಂತಕ್ಕೆ ನಾವು ಇವತ್ತು ಬಂದಿದ್ದೀವಿ. ಅಂದ್ರೆ 6ನೇ ಅಧ್ಯಾಯ ಕಾರಣಿಕ ಕನ್ಯೆ. ಇಲ್ಲಿವರೆಗೂ ನಾವು 4-5 ಅಧ್ಯಾಯ ನೋಡಿದ್ವಿ. ಕಾರಣಿಕ ಕನ್ಯೆಯನ್ನ ಇವತ್ತು ನೋಡೋಣ, ಕೊನೆಯ ಅಧ್ಯಾಯವನ್ನ ನೋಡೋಣ. ನಿನ್ನೆ ಎಲ್ಲಿ ನಿಲ್ಸಿದ್ವಿ? ಇವರಿಗೆ ಲಿಂಗಮ್ಮನವ್ರಿಗೆ ಗರ್ಭ ನಿಂತಿತ್ತು. ಸೊ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರಿಗೆ ಅಂದ್ರೆ ಅವ್ರು ಹೆಚ್ಚು ಪೂಜೆ ಪುನಸ್ಕಾರದಲ್ಲಿ ತೊಡಗಿ ಮನೆಗೆ ಬಂದು ಏನ್ ಮಾತಾಡ್ಸ್ಲಿಕ್ಕೆ ಬರ್ತಿರ್ತಾರಲ್ಲ, ಬಹಳ ದಿನಕ್ಕೆ ಗರ್ಭ ನಿಂತಿರೋದ್ರಿಂದ ಎಲ್ಲರೂ ಈಗ ಅಕ್ಕಪಕ್ಕ ನೆರೆಹೊರೆಯವ್ರದಂದ್ರೆ ಒಂದು ಆತ್ಮೀಯತೆಯಿಂದ ಬರ್ತಾರೆ ನೋಡ್ಕೊಳಕ್ಕೆ, ಮಾತಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು, ಮಾತಾಡ್ಸ್ಲಿಕ್ಕೆ ಅಂತ. ಸೊ ಬಂದಂತ ಸಮಯದಲ್ಲೆಲ್ಲ ಲಿಂಗಮ್ಮನವರು ಯಾವಾಗ್ಲೂ ಪೂಜೆ ಧ್ಯಾನದಲ್ಲೇ ತೊಡಗಿರ್ತಾರೆ. ಬಂದವ್ರ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಇವಾಗ ಇಂಥ ಸಂದರ್ಭದಲ್ಲಿ ಮನೆ ಅಕ್ಕಪಕ್ಕದವ್ರ ಹೆಣ್ಮಕ್ಳೆಲ್ಲ ಅವ್ರನ್ನ ಆಡ್ಕೊಂತಾರೆ. ಏನು, ಬಹಳ ದಿನಕ್ಕೆ ಗರ್ಭ ನಿಂತಿದ್ದಕ್ಕೆ ಇವಳಿಗೆ ಏನೋ ಆದಂಗಾಗಿದೆ, ತುಂಬಾ ಜಂಬ ಬಂದಂಗಾಗಿದೆ ಅನ್ನೋ ಅರ್ಥದಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಇದು ಸಹಜ, ನೆರೆಹೊರೆಯವ್ರು ಮಾತಾಡೋದು. ಇನ್ನ ಒಂದು ದಿನ ಏನಾಗುತ್ತೆ, ಲಿಂಗಮ್ಮನವರು ಓಂಕಾರ ಶೆಟ್ಟಿ ಅವರು ಸರಿ ಓದೋದೆಲ್ಲ ಮುಗಿಸಿ ರೆಸ್ಟ್ ಮಾಡ್ತಾರೆ ರಾತ್ರಿ. ಇವರು ಹಂಗೆ ಧ್ಯಾನದಲ್ಲೇ ಕೂತಿರ್ತಾರೆ ಲಿಂಗಮ್ಮನವ್ರು. ಅವಾಗೆಲ್ಲ ಕರೆಂಟ್ ಇರ್ಲಿಲ್ಲ, ದೀಪ ಇಟ್ಕೊಂಡು ಧ್ಯಾನ ಓದು ಇದೆಲ್ಲ ಇರ್ತಿತ್ತು. ಸೊ ಕಂಬದ ಮೇಲೆ ದೀಪ ಇಟ್ಟಿರ್ತಾರೆ, ಲಿಂಗಮ್ಮ ಹಂಗೆ ಧ್ಯಾನದಲ್ಲಿ ಮಗ್ನ ಆಗಿ ಕೂತ್ಬಿಟ್ಟಿರ್ತಾಳೆ. ಸೊ ಅವಳಿಗೆ ಒಂಥರ ಕನಸಲ್ಲಿ ಆ ದೀಪದಿಂದ ಒಂದು ಕಿಡಿ ಕೆಳಗಡೆ ಬಿದ್ದು ಚಿಕ್ಕ ಮಗುವಾಗಿ, ಹೆಣ್ಮಗುವಾಗಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಆಟ ಆಡ್ತಾ ಲಿಂಗಮ್ಮನವ್ರ ಹತ್ರ ಬಂದಾಗುತ್ತೆ. ಬಂದ್ಬಿಟ್ಟು ಅವ್ರ ಗರ್ಭದಲ್ಲಿ ಅಡಗ್ಬಿಡುತ್ತೆ. ಆ ಕನಸಲ್ಲಿ ಅವಳಿಗೆ ಎಚ್ಚರಿಕೆ ಆಗ್ಬಿಡುತ್ತೆ, ಮಗು ಎಲ್ಲಿ ಹೋಯ್ತು, ಗಾಬರಿಯಿಂದ ಮಗು 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 ಎಲ್ಲಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಅವಳು ಕೂಗೋದಕ್ಕೆ ಅಂದ್ರೆ ನಿದ್ದೆಲ್ಲೇ ಕನ್ವರ್ಸ್ತಾ ಇದ್ದಾಳೆ, ಕೂತ್ಕೊಂಡು ಏನ್ ಧ್ಯಾನಕ್ಕೆ ಕೂತಿರ್ತಾಳಲ್ವಾ ಹಾಗೆ ಕನ್ವರ್ಸ್ತಾ ಇರುವಾಗ ಓಂಕಾರ ಶೆಟ್ಟಿ ಅವ್ರಿಗೆ ಎಚ್ಚರಿಕೆ ಆಗುತ್ತೆ. ಏನಾಯ್ತು ಲಿಂಗ ಅಂತ ಹೇಳಿ ಗಾಬರಿಗೊಳ್ತಾರೆ. ಮಗು ಮಗು ಅಂತಂದು ಕೂಗ್ತಾಳೆ. ಮಗು ಎಲ್ಲಿದೆ ಮಗು, ನಿನಗೆಲ್ಲ ಭ್ರಮೆ ಆಗಿರ್ಬೇಕು ನೋಡು. ಅದೇ ತನ್ಮಯತೆಯಲ್ಲೇ ಮತ್ತೆ ಕೇಳ್ತಾಳೆ, ಇಲ್ಲ ನನ್ ಮಗು ಎಲ್ಲಿ, ಮಗು ಬಂದಿತ್ತಿಲ್ಲಿ, ಎಲ್ಲಿ ಹೇಳಿ ಅಂತ ಹೇಳಿ ಮತ್ತೆ ಅದೇ ತನ್ಮಯತೆಯಲ್ಲೇ ಗಂಡನ್ ಕೇಳ್ತಾಳೆ. ಅವಾಗ ಓಂಕಾರ ಶೆಟ್ಟಿ ಅವಳು ಅಳಗಾಡಿಸಿ ಎಚ್ಚರಿಸ್ತಾರೆ. ಎಚ್ಚರಿಕೆ ಆದ್ಮೇಲೆ ಮತ್ತೆ ಕೇಳ್ತಾಳೆ, ಮಗು ಎಲ್ಲಿ, ನೀನು ಭ್ರಮೆ ಆಗಿರ್ಬೇಕು ನೋಡು ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಅವ್ರು ಹೇಳಿದಾಗ, ಇಲ್ಲ ಮಗು ಬಂದಿತ್ತು, ಇಲ್ಲೇ ಆಟ ಆಡ್ತಾ ಇತ್ತು, ನಿಜವಾಗಿ ಹೇಳಿ ಎಲ್ಲಿ ನೋಡಿದ್ರ ನನ್ ಮಗುನ ಅಂತ ಹೇಳ್ಬಿಟ್ಟು. ಅವಾಗ ಲಿಂಗಮ್ಮನವ್ರ ಕೈ ತಗೊಂಡು ಒಂದು ಮುತ್ತು ಕೊಟ್ಟು, ಇಲ್ಲಿದ್ದೀನಿ ನೋಡಿ ನಾನೇ ಮಗು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾನೆ. ಇಲ್ಲ ನೀವು ತಮಾಷೆ ಮಾಡ್ಬೇಡಿ, ನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮಗು ಬಂದಿತ್ತು ಇಲ್ಲಿ, ನಿನ್ ತಲೆಗೆಲ್ಲ ಏನಾದ್ರು ಕೆಟ್ಟಿದ್ಯಾ, ಹೊಟ್ಟೆಲ್ ನೋಡ್ಕೊ, ಹೊಟ್ಟೆಲ್ ಇರ್ಬೇಕು ಅಂತ ಹೇಳಿ ಕಾಡಿಸ್ತಾನೆ. ಇನ್ನು ಕಣ್ಣಿಗೆ ಕಾಣಿಸ್ತಾ ಇರೋ ಮಗುನ್ ಮೇಲೆ ನಿನಗೆ ಅಷ್ಟು ಪ್ರೀತಿ, ಆ ಮಗುನ್ ಮುದ್ದಾಡ್ಬೇಕು, ಹಪ್ಕೋಬೇಕು, ಮುದ್ದಾಡ್ಬೇಕು ಅಂತ ಹೇಳ್ಬಿಟ್ಟು ಕಣ್ಣಿಗೆ ಕಾಣೋ ಗಂಡನ ಬಗ್ಗೆ ನಿನಗೆ ಚಿಂತೆನೆ ಇಲ್ಲ ಅಂತ ಕಾಡಿಸ್ತಾನೆ ಓಂಕಾರ ಶೆಟ್ಟಿ. ಹೀಗೆ ಆಗ್ಬೇಕಾದ್ರೆ ಹಾಗೆಲ್ಲ ಇವಾಗ ಈಗ್ಲೇ ಹಿಂಗೆ, ಇನ್ನು ನಾಳೆ ಮಗು ಬಂದ್ಮೇಲೆ ನನ್ನ ಗತಿ ಅಷ್ಟೇ, ದೇವರೇ ಕಾಪಾಡ್ಬೇಕು, ನಂಗೆ ಭಯ ಆಗ್ತಿದೆ, ಚಿಂತೆ ಆಗ್ತಿದೆ ಅಂತ ಹೇಳಿ ಕಾಡಿಸ್ತಾನೆ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರಿಗೆ. ಅವಾಗ ಲಿಂಗಮ್ಮ ಹೇಳ್ತಾಳೆ, ಹಂಗೆಲ್ಲ ಏನು ಇಲ್ಲ, ನೀವು ನನ್ನ ಜೀವನದ ಸಂಗಾತಿ, ನನ್ನ ಪಾಲಿನ ದೇವರಿದ್ದ ಹಾಗೆ, ನಿಮ್ಮನ್ನ ಹೇಗ್ ಮರೆಯಕ್ಕಾಗತ್ತೆ? ಇವಾಗ ಯಾವುದೇ ಒಂದು ಮರಕ್ಕೆ ಫಲ ಆದಾಗ ಮರ ಏನು ಇದನ್ನ ಕಾಂಡವನ್ನು ಮರಿಲಿಕ್ಕಾಗತ್ತೆ, ಕಾಂಡ ಇದ್ರೆ ಮಾತ್ರ ಫಲ ಬರುತ್ತೆ. ಸೊ ಹಾಗೆ ನಿಮ್ಮನ್ನ ಯಾವತ್ತು ಮರೆಯಕ್ಕಾಗತ್ತಾ, ಹಾಗೆಲ್ಲ ಏನ್ ಚಿಂತೆ ಮಾಡ್ಬೇಡಿ ಅಂತ ಸಮಾಧಾನ ಮಾಡ್ತಾಳೆ ಲಿಂಗಮ್ಮ. ಅವಾಗ ಅಬ್ಬಾ ಭಗವಂತ ನನ್ನ ಕಾಪಾಡದ ಅಂತ ನಿಟ್ಟುಸಿರು ಬಿಡ್ತಾನೆ. ಹಿಂಗೆ ಅವ್ರದ್ದು ಪ್ರೀತಿಯ ಮಾತುಕತೆ ಎಲ್ಲ ಸಂಭಾಷಣೆ ನಡೀತಾ ಇರುತ್ತೆ.
ಇನ್ನೇನು 8 ತಿಂಗಳೇ ತುಂಬ್ಲಿಕ್ಕೆ ಬರುತ್ತೆ. ಗರ್ಭಸ್ಥ ಶಿಶುವಿಗೆ ಲಿಂಗ ಧಾರಣೆ ಮಾಡ್ಬೇಕು, ಶ್ರೀಮಂತ ಮಾಡ್ಬೇಕಲ್ಲ, ಅದೆಲ್ಲ ಗುರುಗಳು ಹೇಳಿರ್ತಾರೆ. ಆ ಪ್ರಕಾರ ಆ ಕಾರ್ಯನೂ ಕೂಡ ಜರುಗುತ್ತೆ. ಗುರುಗಳ ಸಮ್ಮುಖದಲ್ಲಿ ಒಂದಿನ ನಡೆಯುತ್ತೆ. 8 ತಿಂಗಳ ತುಂಬುತ್ತೆ. ಗರ್ಭಸ್ಥ ಶಿಶುವಿಗೆ ಲಿಂಗ ಧಾರಣೆನೂ ಕೂಡ ಆಗುತ್ತೆ. ಆ ಲಿಂಗವನ್ನ ಏನು ಅಪ್ಪ ಬಸವಣ್ಣನವರು ಏನ್ ಕೊಟ್ಟಿರ್ತಾರೆ ಕಲ್ಯಾಣದಲ್ಲಿ, ಅದೇ ಲಿಂಗವನ್ನ ಧಾರಣೆ ಮಾಡಿ ಗುರುಗಳು ಆ ಕಾರ್ಯವನ್ನ ನಡೆಸ್ಕೊಡ್ತಾರೆ ಸಾಂಗವಾಗಿ. ಇದೆಲ್ಲ ಆದ್ಮೇಲೆ ಇನ್ನೇನು ದಿನ ತುಂಬುತ್ತೆ. ಉಡುತಡಿ ಊರಲ್ಲಿ ಸಂಭ್ರಮನೇ ಸಂಭ್ರಮ ಜನರಿಗೂ ಕೂಡ. ಯಾಕಂದ್ರೆ ಉಡುತಡಿಯಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರ ಮನೆತನ ಅಂದ್ರೆ ಎಲ್ಲರಿಗೂ ಪ್ರೀತಿ, ಒಂದು ಗೌರವ, ವಿಶ್ವಾಸ, ತುಂಬಾ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಾರೆ ದಂಪತಿಗಳು. ಹಾಗೆ ವ್ಯಾಪಾರದಲ್ಲೂ ಕೂಡ ಅಷ್ಟೇ ಲಾಭವನ್ನ ಪಡೆದು ತುಂಬಾ ಶ್ರೀಮಂತರು ಕೂಡ ಆಗಿರ್ತಾರೆ. ಹೀಗ್ ನಡೀತಿರ್ಬೇಕಾದ್ರೆ ಲಿಂಗಮ್ಮನಿಗೆ ಮತ್ತು ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತಸ. ಯಾಕಂದ್ರೆ 15 ವರ್ಷದ ನಂತರ ಈ ಸಂತಸ ಅವರಿಗೆ ಏನು ಕೊರತೆ ಇರೋದಿಲ್ಲ. ಮಗು ಇಲ್ಲದೆ ಇರೋದು ಮಾತ್ರ ಒಂದು ಕೊರತೆ. ಸೊ ಆ ಕೊರತೆಯನ್ನು ಕೂಡ ಭಗವಂತ ಅವರಿಗೆ ನೀಗಿಸ್ಬಿಟ್ಟ. ಸೊ ಹೀಗೆ ನಡೀತಿರ್ಬೇಕಾದ್ರೆ ತುಂಬಾ ಸಂತೋಷದಿಂದ ದಿನೇ ದಿನ ಲಿಂಗಮ್ಮನ ಒಂದು ಏನು ಮೈ ಬಣ್ಣ ಇರಬಹುದು, ಅವರ ಕಾಂತಿ ಇರಬಹುದು, ಅವರ ಭಕ್ತಿಯ ಸಮರ್ಪಣೆ ಇರಬಹುದು ಭಗವಂತನಿಗೆ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ತುಂಬಾ ಸಂತೋಷವಾಗಿರ್ತಾರೆ. ಇನ್ನೇನ್ ದಿನ ತುಂಬುತ್ತೆ, ಇನ್ನೇನ್ ನಾಳೆ ನಡೆದು ಹೆರಿಗೆ ಆಗ್ಬೇಕು ಅಂತಹ ಒಂದು ದಿನ ಬಂದ್ಬಿಡುತ್ತೆ. ಓಂಕಾರನಿಗೆ ಏನು ಅವತ್ತಿನ ದಿನ ದವನದ ಹುಣ್ಣಿಮೆ ಇರುತ್ತೆ. ದವನದ ಹುಣ್ಣಿಮೆ ದಿನ ಆತ್ಮದೇವಿಯರು ಜನನ ಆಗುತ್ತೆ. ದವನದ ಹುಣ್ಣಿಮೆ ದಿನ ಅದು ಎಲ್ಲ ಒಳ್ಳೆ ಕಾಲ, ಅದು ಎಲ್ಲ ಬೆಳೆ ಬಿಡುವಂತಹ ಕಾಲ. ದವನದ ಹುಣ್ಣಿಮೆಯ ದಿನ ಅವರಿಗೆ ಹೆರಿಗೆಯ ಬೇನೆ ಕಾಣಿಸ್ಕೊಳ್ಳುತ್ತೆ. ಸೂಲಗಿತ್ತಿ ಮಂಗಳಮ್ಮ ಅಂತ ಇರ್ತಾರೆ ಆ ಊರಲ್ಲಿ. ತುಂಬಾ ಹೆರಿಗೆಗಳನ್ನ ಮಾಡಿಸಿರ್ತಾರೆ ಆಯಮ್ಮ. ಅವಾಗೆಲ್ಲ ನಾರ್ಮಲ್ ಹೆರಿಗೆನೇ ಆಗ್ತಿದ್ವು. ಈಗಿನ ತರ ಸಿಜೇರಿಯನ್ ಏನು ಇರೋದಿಲ್ರಿ, ಮನೇಲೇ ಹೆರಿಗೆಗಳಾಗ್ತಿತ್ತು. ಸರಿ, ಈ ಕಡೆ ಬೇನೆ, ಒಂದ್ ಕಡೆ ಸಂತೋಷ ಓಂಕಾರನಿಗೆ. ತುಂಬಾ ವರ್ಷಗಳ ನಂತರ ಮನೆಯನ್ನು ಮನಸ್ಸನ್ನ ಬೆಳಗಲು ಬರ್ತಕ್ಕಂಥ ಮಹಾ ಬೆಳಗನ್ನ ಸ್ವಾಗತ ಮಾಡ್ಕೊಳ್ಳೋ ಸಂಭ್ರಮ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಹೆಂಡತಿಯ ಬೇನೆ, ಹೆರಿಗೆಯ ಬೇನೆ ಮತ್ತು ಒಂದು ಪುನರ್ಜನ್ಮ ಪಡೆದುಕೊಂಡು ಬಂದ ಹಾಗೆ ಹೆಣ್ಮಕ್ಳು ಹೆರಿಗೆ ಆದ್ರೆ ಅದ್ರ ಚಿಂತೆ ಒಂದ್ ಕಡೆ, ಇನ್ನೊಂದ್ ಕಡೆ ಸಂತೋಷದ ಸಂಭ್ರಮ. ಹೀಗೆರಡು ಭಾವನೆಯಲ್ಲಿ ಆ ಕಡೆ ಈ ಕಡೆ, ಒಳಗಡೆ ಹೆರಿಗೆ ಬೇನೆ ತಿಂತಾ ಇದ್ದಾಳೆ ಹೆಂಡತಿ ಲಿಂಗಮ್ಮ, ಹೊರಗಡೆ ಆ ಕಡೆ ಈ ಕಡೆ ಶತಪಥ ತಿರುಗ್ತಾ ಇದ್ದಾನೆ ಓಂಕಾರ ಶೆಟ್ಟಿ. ಹೀಗೆ ನಡೀತಿರ್ಬೇಕಾದ್ರೆ ಮಧ್ಯರಾತ್ರಿ ಸಂಭವಿಸೋ ಹೊತ್ತು ಹೆರಿಗೆ ಅಂದ್ರೆ ಮಗುವಿನ ರೋದನ ಕೇಳಿಸುತ್ತೆ ಓಂಕಾರ ಶೆಟ್ಟಿಗೆ. ತುಂಬಾ ಸಂತೋಷ ಪಡ್ತಾನೆ, ದೇವರಿಗೆ ಧನ್ಯವಾದ ಹೇಳ್ತಾನೆ. ಅವಾಗ ಏನು ಮಂಗಳಮ್ಮ ಇರ್ತಾರಲ್ಲ, ಮಂಗಳಮ್ಮ ಹೊರಗಡೆ ಬಂದು ಸುದ್ದಿ ತಿಳಿಸ್ತಾಳೆ ಓಂಕಾರ ಶೆಟ್ಟಿ ಅವರಿಗೆ. ಕೊಟ್ಟು ಮನೆಯನ್ನ ಬೆಳಗುವಂತಹ ಹೆಣ್ಣು ಕೂಸುವಿನ ಜನನ ಆಗಿದೆ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾಳೆ ಮಂಗಳಮ್ಮ, ನಾನು ಇಷ್ಟು ಹೆರಿಗೆ ಮಾಡಿಸಿದ್ದೆ. ತುಂಬಾ ಸಾಕಷ್ಟು ಹೆರಿಗೆಗಳನ್ನು ಮಾಡಿಸಿರ್ತಾಳೆ ಮಂಗಳಮ್ಮ ಮಾಡಿಸಿದಂತ ಹೆರಿಗೆಯಲ್ಲಿ ಇಂತಹ ಒಂದು ಸುಂದರವಾದ ಮಗುವನ್ನ, ಚೆಲುವೆಯಾದ ಮಗುವನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಇಷ್ಟು ಹೆರಿಗೆಯಲ್ಲಿ ನಾನು ಯಾವಾಗೂ ನೋಡ್ಲಿಲ್ಲ. 10 ಹಡೆಯೋದಕ್ಕಿಂತ ಇಂಥದ್ದು ಒಂದು ಮುತ್ತು ಹಡೆಯೋದು ಲೇಸು ಅಂತ ಉದ್ಗಾರ ತೆಗಿತಾಳೆ ಆ ಮಗುವನ್ನ ನೋಡಿ. ಆ ಮಗುವನ್ನ ಹಂಗೆ ದೂರದಿಂದಾನೇ ದಿಟ್ಟಿಸ್ತಾನೆ ಓಂಕಾರ ಶೆಟ್ಟಿ. ಅವಾಗೆಲ್ಲ ಮಗು ಹೆರಿಗೆ ಆದ ತಕ್ಷಣ ಮರದಲ್ಲಿ ಮಲಗಿಸ್ತಾ ಇದ್ರು. ಸೊ ಮರದ ತುಂಬಾ ಆಗಿತ್ತಂತೆ ಆ ಕೂಸು. ಆ ಕೂಸನ್ನ ನೋಡಿ ಓಂಕಾರ ಶೆಟ್ಟಿ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಸಂಭ್ರಮದಿಂದ ಇನ್ನೇನು ಬೆಳಗಾಗುತ್ತೆ, ಗುರುಗಳಿಗೆ ತಿಳಿಸ್ಬೇಕಲ್ಲ. ಯಾವಾಗ್ಲೂ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರಿಗೆ ಯಾವುದೇ ಕೆಲಸ ಕಾರ್ಯಗಳು ಗುರುಗಳಿಗೆ ತಿಳಿಸದೆ ಯಾವ ಕೆಲಸ ಕಾರ್ಯನ ಅವರು ಮುಂದೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ತಿಳಿಸೇನೆ ಮುಂದಿನ ಕೆಲಸ ಅವ್ರದ್ದು ನಡೀತಾ ಇರುತ್ತೆ. ತುಂಬಾ ಸಂತೋಷದಿಂದ ಮಠದ ಕಡೆಗೆ ಓಂಕಾರ ಶೆಟ್ಟಿ ಅವ್ರು ಬರ್ತಾರೆ, ಗುರುಗಳಿಗೆ ತಿಳಿಸೋಣ ಅಂದ್ಬಿಟ್ಟು. ಹೀಗೆ ಬರ್ತಾ ಇರ್ಬೇಕಾದ್ರೆ ಕಟ್ಟೆ ಮೇಲೆ ಕೂತಿರ್ತಾರೆ. ಕಟ್ಟೆ ಮೇಲೆ ಕೂತಿರ್ಬೇಕಾದ್ರೆ ಅಂದ್ರೆ ಆಗ್ಲೇ ಅವ್ರಿಗೂ ಗೊತ್ತಿರುತ್ತೆ, ಗುರುಗಳಿಗೆ ಅವರೆಲ್ಲ ಧ್ಯಾನಿಸಿದ್ದರು. ಹೆರಿಗೆ ಸಮಯ, ಹೆರಿಗೆ ಆಗೋದು, ಹೆಣ್ಮಗು ಆಗುತ್ತೆ ಅಂತಾನು ಅವ್ರಿಗೆ ಗೊತ್ತಿರುತ್ತೆ. ಅವರು ಕೂಡ
ಆ ಉತ್ತಮ ಹೆರಿಗೆಗೆ, ಸಂತೋಷವಾಗಿ ಮತ್ತು ಆರಾಮದಾಯಕ ಹೆರಿಗೆಗಾಗಿ ಪೂಜೆ ಧ್ಯಾನದಲ್ಲಿ ತೊಡಗಿರ್ತಾರೆ. ರಾತ್ರಿ ಮಹಡಿ ಮೇಲೆ ಎಲ್ಲ ಧ್ಯಾನ ಮುಗಿಸ್ಕೊಂಡು ಬೆಳಗ್ಗೆ ಮಹಡಿಯಿಂದ ಕೆಳಗೆ ಇಳಿತಾ ಇರ್ಬೇಕಾದ್ರೆ ಓಂಕಾರ ಶೆಟ್ಟಿ ಮಠದ ಕಡೆ ಬರ್ತಾರೆ. ತುಂಬಾ ಸಂತೋಷದಿಂದ ಬರೋದನ್ನು ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಗುರುಗಳೇ ಹೀಗೆ ಹೆರಿಗೆ ಆಯ್ತು. ಅವ್ರಿಗಿಂತ ಮೊದಲನೇ ಗುರುಗಳು ಹೇಳ್ತಾರೆ, ಬಾ ಓಂಕಾರ, ಈ ಜಗತ್ತನ್ನ ಬೆಳಗ್ತಕ್ಕಂತ ಚಿಜ್ಯೋತಿಯ ಆಗಮನ ಆಯ್ತು, ಹೆಣ್ಮಗು ಆಯ್ತು ಅಂತ ಗುರುಗಳು ಓಂಕಾರ ಶೆಟ್ಟಿ ಹೇಳೋಕ್ಕಿಂತ ಮೊದಲನೇ ಹೇಳ್ಬಿಡ್ತಾರೆ. ಗುರುಗಳಿಗೆ ಈಗಾಗ್ಲೇ ಗೊತ್ತಾಗ್ಬಿಟ್ಟಿದೆ, ಈಗ ಈ ಜಗತ್ತನ್ನ ಬೆಳಗಲು ಬರ್ತಕ್ಕಂತ ಚಿಜ್ಯೋತಿಯ ಆಗಮನ ಆಗಿದ್ದು ಗೊತ್ತಾಗದೆ ಹೇಗಿರುತ್ತಪ್ಪ, ಹೆರಿಗೆ ಎಲ್ಲ ಸುಖವಾಗಿ ಆಯ್ತು ಗುರುಗಳೇ ಅಂತ ಹೇಳಿದಾಗ, ನಿನ್ ಮಗಳು ಕಷ್ಟ ಅನುಭವಿಸಕ್ಕೆ, ಕಷ್ಟ ಕೊಡಲು, ಯಾರಿಗೂ ಕಷ್ಟ ಕೊಡಕ್ ಬರ್ತಾ ಇಲ್ಲ. ಈ ಜಗತ್ತಿನ ಕಷ್ಟವನ್ನ ಸಾಕಷ್ಟು ವರ್ಷಗಳಿಂದ ಪುರುಷ ದಾಸ್ಯ ಮತ್ತು ಕೀಳರಿಮೆಯಲ್ಲಿ ಇರ್ತಕ್ಕಂಥ ಹೆಣ್ಣಿನ ಅಂದ್ರೆ ಸ್ತ್ರೀ ಕುಲವನ್ನ ಬೆಳಗಲು ಬಂದಂತಹ ಮಹಾ ಬೆಳಗು ನಿನ್ ಮಗಳು ಅಂತ ಗುರುಗಳು ಹೇಳ್ತಾರೆ. ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತೋಷ ಆಗತ್ತೆ. ಆಗ್ಲಿ ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ಆಯ್ತು, ಇನ್ನು ಮುಂದಿನ ಕಾರ್ಯಕ್ರಮ ಏನ್ ಗುರುಗಳೇ ಅಂತ ಓಂಕಾರ ಶೆಟ್ಟಿ ಅವರು ಗುರುಗಳಿಗೆ ಕೇಳ್ತಾರೆ. ಅವಾಗ ಆಯ್ತು, ನಾನು ಅದಕ್ಕೆ ಕಾಯ್ತಾ ಇದ್ದೆ, ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ನೀನು ಮುಂದೆ ಹೋಗಿ ಮಗುನ ನೀರಲ್ಲಿ ಮೀಯಿಸಿ ಸ್ನಾನ ಮಾಡಿಸಿ ಎರೆದು ರೆಡಿ ಮಾಡಕ್ ಹೇಳು. ನಾನು ಅಷ್ಟರಲ್ಲೇ ನಾನು ಶಿವಪುತ್ರಪ್ಪ ಅಂದ್ರೆ ಸೇವಕ ಏನಿರ್ತಾನಲ್ಲ, ಆ ಸೇವಕನ ಕರ್ಕೊಂಡು ನಾನು ಮನೆ ಕಡೆ ಬರ್ತೀನಿ, ಮುಂದಿನ ವಿಧಾನವನ್ನೆಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಓಂಕಾರ ಶೆಟ್ಟಿ ಮನೆಗೆ ಬರ್ತಾನೆ. ಆಮೇಲೆ ಗುರುಗಳು ಕೂಡ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತಮ್ಮ ಸೇವಕನ ಕರ್ಕೊಂಡು ಲಿಂಗಮ್ಮ ಮನೆಗೆ ಬರ್ತಾರೆ. ಇನ್ನು ಮನೇಲಿ ಸಂಭ್ರಮ. ಹಾಗೆ ಜನರು ಕೂಡ, ಅಕ್ಕಪಕ್ಕದವರು, ಸಿಂಗಾರಮ್ಮ, ಬಂಗಾರಮ್ಮ, ಹೇಮಾವತಿ ಎಲ್ರು ಕೂಡ, ಹಾಗೆ ಲಿಂಗಮ್ಮನವರು ಓರ್ಗಿತ್ತಿ ಗೌರಾಂಬೆನು ಕೂಡ ಬಂದಿರ್ತಾಳೆ. ಎಲ್ರು ಬಂದಿರ್ತಾರೆ. ಗುರುಗಳು ಇನ್ನೇನ್ ಬರ್ತಾರೆ, ಪೂಜಾ ಕೋಣೆಗೆ ಬಂದು ಕೂತ್ಕೋತಾರೆ. ಮಗುನ ಬಿಸಿ ಬಿಸಿ ನೀರು ಹಾಕಿ ಎರೆದು ಸ್ನಾನ ಮಾಡಿಸಿ, ಗುರುಗಳ ಲಿಂಗಮ್ಮನವರು ಕೂಡ ಸ್ನಾನ ಮುಗಿಸ್ಕೊಂಡು ನಿಧಾನಕ್ಕೆ ಬಂದು ಪೂಜಾ ಕೋಣೆಗೆ ಬಂದು ಕೂತ್ಕೋತಾರೆ. ಮಂಗಳಮ್ಮ ಮಗುನ್ ತಂದು ಲಿಂಗಮ್ಮನವ್ರ ಕೈಲಿ ಕೊಡ್ತಾರೆ. ಬಿಸಿ ಬಿಸಿ ನೀರು ಹಾಕಿದ್ರಿಂದ ಮಗುವಿನ ಬಣ್ಣ ಇನ್ನೂ ಕೆಂಪೇರಿರುತ್ತೆ, ತುಂಬಾ ಸುಂದರವಾಗಿರ್ತೈತಿ. ಕೂದಲು, ಉದ್ದನೆ ಕೂದಲು, ಕೈ ಕಾಲುಗಳು, ಕಣ್ಣಾಲಿಗಳು ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ ಮಾತಾಜಿಯವರು. ತುಂಬಾ ಸುಂದರವಾಗಿ ಬರೆದಿದ್ದಾರೆ. ಹೋದ್ರಿ ಆ ಬುಕ್ಕನ್ನ ತಗೊಂಡು, ಅಂದ್ರೆ ಬರವಣಿಗೆ ಎಷ್ಟು ಅದು ಕಲ್ಪನೆ ಮಾಡ್ಕೊಳ್ಳೋಕೆ ತುಂಬಾ ಅದ್ಭುತ ಕಲ್ಪನೆ ಮಾತಾಜಿಯವ್ರದ್ದು. ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ತಗೊಂಡು ಓದ್ರಿ, ತುಂಬಾ ಸಂತೋಷ ಪಡ್ತೀರಾ. ಹೀಗೆ ಮಗುನ್ ತಗೊಂಡ್ಬಂದು ಲಿಂಗಮ್ಮನವ್ರ ಕೈಲಿ ತೊಡೆಲಿ ಮಲಗಿಸ್ತಾರೆ. ಗುರುಗಳು ಆ ಮಗುನ ಎತ್ಕೊಳ್ತಾರೆ. ಎತ್ಕೊಂಡು ಬಿಳಿ ಬಟ್ಟೆ ಸುತ್ತಿ ಕೊಟ್ಟಿರ್ತಾರೆ ಮಗುನ. ಕಲ್ಪನೆ ಮಾಡ್ಕೊಡ್ರಿ, ತುಂಬಾ ಮುದ್ದಾದ ಮಗು. ಗುರುಗಳು ಎತ್ಕೊಂಡು ವಿಭೂತಿ ತಗೊಂಡು ಮೈಗೆಲ್ಲ ವಿಭೂತಿ ಧಾರಣೆ ಮಾಡ್ತಾರೆ. ಅವಾಗೇನು 8 ತಿಂಗಳಲ್ಲಿ ಗರ್ಭಸ್ಥ ಶಿಶುವಿಗೆ ಏನು ಲಿಂಗ ಧಾರಣೆ ಮಾಡಿರ್ತಾರಲ್ಲ, ಅದನ್ನ ಲಿಂಗಮ್ಮನ ಕೊರಳಲ್ಲಿ ಶಿವದಾರಕ್ಕೆ ಕಟ್ಟಿರ್ತಾರೆ. ಅದೇ ಲಿಂಗವನ್ನ ಈ ಮಗುವಿನ ಕೊರಳಿಗೆ ಹಾಕಿ ಮಂತ್ರೋಪದೇಶ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಮಂತ್ರೋಪದೇಶ ಮಾಡಿ ಮಗುವನ್ನೇ ದಟ್ಟಿಸ್ತಾರೆ. ಅವಾಗ ಓಂಕಾರ ಲಿಂಗಮ್ಮನವ್ರಿಗೆ ಹೇಳ್ತಾರೆ ಗುರುಗಳು, ನೋಡಪ್ಪ, ನೀವು ಈ ಮಗುವನ್ನ, ಈ ಶಿಶುವಿಗೆ ನೀವು ಜನ್ಮ ಕೊಡ್ಲಿಕ್ಕೆ ಮಾತ್ರ, ನಾಮ ಮಾತ್ರ ಜನ್ಮದಾತರು. ನೀವು ಹೆಸರಿಗೆ ಕಾರಣಿಕರ್ತರು. ಏನಪ್ಪಾ ಅಂದ್ರೆ ಇವ್ರು ಜನ್ಮ ನೀಡ್ಲಿಕ್ಕೆ ನೀವು ಕಾರಣೀಕರ್ತ, ಜನ್ಮದಾತಗಳಾಗ್ತೀರಿ. ಆದ್ರೂ ಕೂಡ ಯಾವಾಗ್ಲೂ ಈ ಶಿಶು ಈ ಜಗವನ್ನ ಬೆಳಗ್ತಾ ಇರ್ತಕ್ಕಂಥ ಮಹಾಮಾನವತಾವಾದಿ ವಿಶ್ವಗುರು ಅಪ್ಪ ಬಸವಣ್ಣನವರ ಮೋಹದ ಮಗಳು ನೀನು ಕಂದ ಅಂತ ಹೇಳ್ಬಿಟ್ಟು ಮಗುವಿನ ಕೆನ್ನೆಯನ್ನ ಸವರ್ತಾರೆ ಗುರುಲಿಂಗ ದೇವರು. ಹಾಗೆ ಓಂಕಾರ ಲಿಂಗಮ್ಮನವ್ರಿಗೂ ಕೂಡ ಹೇಳ್ತಾರೆ, ಜನ್ಮಕ್ಕೆ ನಿಮಿತ್ತ ಮಾತ್ರ ನೀವು ತಂದೆ ತಾಯಿಗಳು. ಇವಳು ಯಾವಾಗ್ಲೂ ಜಗದಾದಿ ಆ ವಿಶ್ವಗುರು ಬಸವಣ್ಣನ ಮೋಹದ ಮಗಳು. ಈ ಜಗತ್ತನ್ನ
ಬೆಳಗ್ತಾ ಇರ್ತಕ್ಕಂಥ ಆ ಪರಮಾತ್ಮನ ಮಗಳು ನಿನ್ ಮಗಳು ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಾರೆ. ಅವಾಗ ಓಂಕಾರ ಶೆಟ್ಟಿ ಅವ್ರು ಹೇಳ್ತಾರೆ, ಆಯ್ತು ಗುರುಗಳೇ, ಎಲ್ಲ ನಿಮ್ಮ ಕೃಪೆ, ಆ ಪರಮಾತ್ಮನ ಕೃಪೆ. ನಾವೆಲ್ಲರೂ ಇಲ್ಲಿ ಜೀವನದಲ್ಲಿ ಆಟದ ಬೊಂಬೆಗಳು ಮಾತ್ರ, ನಮ್ದೆಲ್ಲ ಏನಿದೆ ಅಂತ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾರೆ. ಹಾಗೆ ಲಿಂಗಮ್ನವರು ಹೇಳ್ತಾರೆ, ತುಂಬಾ ಸಂತೋಷದಿಂದ. ಎಷ್ಟು ಸಂತೋಷ ಆಗಿರುತ್ತೆ ಅಂದ್ರೆ, ಯಾಕಂದ್ರೆ ಸಮಾಜದಲ್ಲಿ ಬದುಕ್ತಾ ಇರುವಾಗ ಅವಳು ಪಟ್ಟಂತಹ ಕಷ್ಟ, ನೋವುಗಳು, ಮಾತುಗಳು, ಜನರಿಂದ ಏನು ಮಾತುಗಳನ್ನ ಕೇಳಿಸ್ಕೊಂಡಿರ್ತಾಳಲ್ಲ, ಆ ಎಲ್ಲ ನೋವನ್ನ ಒಂದೇ ಕ್ಷಣದಲ್ಲಿ ಮರೆ ಮಾಡಿ ಬದುಕಿಗೆ ಮಹಾ ಬೆಳಗನ್ನ ಕೊಟ್ಟಂತಹ ಶಿಶುವಿನ ಆಗಮನ ಲಿಂಗಮ್ಮನಿಗೆ ತುಂಬಾ ಸಂತೋಷವನ್ನ ತಂದಿರುತ್ತೆ. ತುಂಬಾ ಸಂತೋಷದಿಂದ ಗುರುಗಳಿಗೆ ಹೇಳ್ತಾಳೆ, ಗುರುಗಳೇ, ನನ್ನ ಬಾಳಿಗೆ ಬೆಳಕನ್ನ ಕೊಟ್ಟಂತಹವರು ನೀವು. ಹಾಗೆ ನನ್ನ ಮಗಳ ಪಾಲನೆ ಪೋಷಣೆ, ಅವಳ ಒಳ್ಳೇದು ಕೆಟ್ಟದು ಎಲ್ಲ ನಿಮ್ದೇ ಹೊಣೆ. ನೀವೇ ಅವಳಿಗೆ ಶ್ರೀರಕ್ಷೆ ಆಗ್ಬೇಕು ಇನ್ಮೇಲೆ ಅಂತ ಹೇಳ್ತಾಳೆ. ಅವಾಗ ಗುರುಗಳು ಹೇಳ್ತಾರೆ, ನೋಡಮ್ಮ, ಜಗದಾದಿ ಆ ಪರಮಾತ್ಮನ ಕಾರಣಿಕ ಕನ್ಯೆ ಆಗಿರ್ತಕ್ಕಂಥ ಈ ಶಿಶುವಿಗೆ ಯಾರು ಕಾಪಾಡೋದು ಬೇಡ, ಆ ಪರಮಾತ್ಮನೇ ನಿನ್ನ ಮಗಳನ್ನ ಕಾಪಾಡ್ತಾನೆ, ನೀನೇನು ಚಿಂತೆ ಮಾಡಬೇಡ ಅಂತ ಗುರುಗಳು ಅಭಯ ಹಸ್ತವನ್ನ ದಂಪತಿಗಳಿಗೆ ನೀಡ್ತಾರೆ. ಇನ್ನ ಗುರುಗಳು ತಾವು ಬಂದಂತಹ ಕಾರ್ಯವನ್ನ ಮುಗಿಸಿ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರಿಗೂ ಪ್ರಸಾದವನ್ನ ಕೊಟ್ಟು ಆಶೀರ್ವಚನ ನೀಡಿ ತಮ್ಮ ಮಠಕ್ಕೆ ತೆರಳ್ತಾರೆ. ಇನ್ನು ಬಂದವರೆಲ್ಲ ಇರ್ತಾರಲ್ಲ, ಇನ್ನು ಅವ್ರದ್ದು ಮಾತುಕತೆ ಎಲ್ಲ ಕೇಳ್ಬೇಕಲ್ಲ. ಬಂಗಾರಮ್ಮ, ಸಿಂಗಾರಮ್ಮ ಎಲ್ಲರೂ ಇರ್ತಾರೆ. ಮಗುನ ಎಲ್ಲರೂ ನೋಡಿ ಮುದ್ದಾಡ್ತಾರೆ. ಅವಾಗ ಮಂಗಳಮ್ಮ ಇರ್ತಾಳಲ್ಲ, ಸೂಲ್ಗಿತ್ತಿ, ಅವಾಗ ಹೇಳ್ತಾಳೆ, ನೋಡ್ರಿ, ಆ ಭಾಷೆ ಗೊತ್ತಲ್ಲ, ಹಳ್ಳಿ ಭಾಷೆ, ನೋಡ್ರಿ, ನಾನು ಇಷ್ಟೊಂದು ಹೆರಿಗೆ ಮಾಡಿಸಿದ್ದೀನಿ, ಇಂಥ ಮುದ್ದಾದ ಮಗು ನಾನು ಎಲ್ಲೂ ನೋಡ್ಲಿಲ್ಲ. ಚೆನ್ನಾರ ಚಲಪೆ ಇದ್ದಾಳ ಈ ಶಿಶು, ಮತ್ತೆ ರಾಜ್ಕುಮಾರಿ ಆಗ್ಬಲ್ಲಷ್ಟು ಒಂದು ಚೆಲುವನ್ನ ಈ ಕೂಸು ಹೊಂದಿದೆ. ರಾಜ್ಕುಮಾರಿನೇ ಆಗ್ತಾಳೆ ಓಂಕಾರ ಶೆಟ್ಟಿ ಮಗಳು ಅಂತ ಹೊಗಳಿಕೆ ಆಗುತ್ತೆ. ಎಲ್ಲರೂ ಅವಾಗೆಲ್ಲ ಮಾತಾಡಿರ್ತಾರಲ್ಲ ಅವಳಿಗೆ, ನೀನ್ ಬಂಜೆ, ಮಗುನ್ ಮುಟ್ಬಾರ್ದು, ಹಂಗೆಲ್ಲ ಮಾತಾಡಿದವ್ರಿಗೆಲ್ಲ ಏನೋ ಒಂಥರ ಇರುಸ್ಮುರುಸಾಗುತ್ತೆ. ಒಂಥರ ಆಗತ್ತಲ್ಲ ಮನ್ಸಲ್ಲಿ, ನಾವೆಲ್ಲ ಹಂಗ್ ಮಾತಾಡಿದ್ವಿ, ಇವಳಿಗೆಲ್ಲ ಇಷ್ಟು ಒಳ್ಳೇದಾಗ್ತಿದೆ ಅಂತ ಮನ್ಸಲ್ಲಿ ಅನ್ಕೊಂತಾರೆ. ಅವಾಗ ಓರ್ಗಿತ್ತಿ ಇರ್ತಾರಲ್ಲ, ಗಿರಿಜಾಂಬೆ, ಅವಳಿಗೂ ಕೂಡ ಒಂಥರ ಇರುಸ್ಮುರುಸಾಗುತ್ತೆ. ಅವಳ ಮಕ್ಕಳು ಅಷ್ಟೇನ್ ಸುಂದರವಾಗಿರಲ್ಲ, ಬಟ್ ಇಷ್ಟು ಚಲವೇ ಇರ್ತದಲ್ಲ ಕೂಸು ಅಂತ ಹೇಳಿ ಅವಳಿಗೂ ಕೂಡ ಮನ್ಸಲ್ಲಿ ಏನೋ ಒಂಥರ ಇರುಸ್ಮುರುಸಾಗುತ್ತೆ. ಹೀಗೆ ನಡೀತಾ ಇರುತ್ತೆ ಎಲ್ಲರದ ಮಾತುಕತೆ. ಎಲ್ಲರೂ ಬಂದಂತಹ ಕೆಲಸವನ್ನ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾರೆ. ಓಂಕಾರ ಶೆಟ್ಟಿ, ಲಿಂಗಮ್ಮ ತಮ್ಮ ದಿನನಿತ್ಯದ ಮುಂದಿನ ಕರ್ಮಗಳನ್ನ, ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಇನ್ನ ಮುಂದೆ 11 ದಿನಕ್ಕೆ ಮಗುವಿಗೆ ನಾಮಕರಣವನ್ನ ನಾಳಿನ ದಿನ ನೋಡೋಣ. ಅಂದ್ರೆ ನಾಮಕರಣದ ಸಂದರ್ಭದಲ್ಲಿ ಮಠಕ್ಕೆ ಒಬ್ರು ಗುರುಗಳ ಆಗಮಿಸಿರ್ತಾರೆ, ಮರುಳು ಸಿದ್ಧರ ಅಂತ ಹೇಳ್ಬಿಟ್ಟು. ಈ ವಿಷಯ ತಿಳಿಸ್ಲಿಕ್ಕೆ ಹೋದಾಗ ಅಲ್ಲಿ ಮಾತುಕತೆ ನಡೆಯುತ್ತೆ. ಆ ಸಂಭಾಷಣೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮಾತಾಜಿಯವರು. ಆ ಒಂದು ವಿಷಯವನ್ನ ಹಾಗೂ ಮಗುವಿನ ನಾಮಕರಣ, ಮಹಾದೇವಿ ಅಂತ ಹೆಸರಿಡ್ತಾರೆ. ಆ ಒಂದು ಸಂದರ್ಭವನ್ನ ತುಂಬಾ ಚೆನ್ನಾಗಿ ಮಾತಾಜಿಯವರು ಬರ್ದಿದ್ದಾರೆ. ಅದನ್ನ ನಾಳಿನ ದಿನ ನೋಡಿ, ನಾಳೆ ಮುಗಿಯುತ್ತೆ, ಇವತ್ತು ಮುಗಿಯುತ್ತೆ ಅನ್ಕೊಂಡೆ, ಸಮಯ ಆಗಿದೆ, ನಾಳೆ ಮುಗಿಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.